ಇದೀಗ ಸರ್ಕಾರ ಮತ್ತು ಉದ್ಯಮಿಗಳು ಸರಿ ಇಲ್ಲ ಅಂತೇಳಿ ಮೋಹನ್ ದಾಸ್ ಪೈ ಕಿರಣ್ ಮಜುಮ್ದಾರ್ ಶಾ ಹೇಳಿದ್ದಾರೆ. ಯಾಕೆ ಸರಿ ಇಲ್ಲ ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಭಾಷಾವಾರು ಪ್ರಾಂತ್ಯ ರಚನೆ ಆಗಿದೆ. ಹಾಗಿರುವಾಗ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು, ಅದು ಕೂಡ ವಿಶೇಷವಾಗಿ ಸಿ ಮತ್ತು ಡಿ ಯಲ್ಲಿ. ಆಡಳಿತಾತ್ಮಕದಲ್ಲಿ 50%, ಆಡಳಿತಾತ್ಮಕವಲ್ಲದರಲ್ಲಿ 75%. ಈಗ ಹೇಳ್ತಾರೆ ಈ ಖಾಸಗಿ ವಲಯಕ್ಕೆ ಈ ಮಸೂದೆಯಿಂದ ಹೊಡೆತ ಇದೆ ಅಂತೇಳಿ ಇದನ್ನು ವಿರೋಧ ಮಾಡೋರು ಹೇಳ್ತಾ ಇದ್ದಾರೆ. ಅಂದರೆ ನಾವು ಕೆಲಸಕ್ಕೆ ಸೇರಬೇಕು ಅಂತಂದರೆ ಪ್ರತಿ ನೌಕರ ಕನ್ನಡಿಗ ಅಂತ ಪ್ರೂವ್ ಮಾಡ್ಕೋಬೇಕಾ ಅಂತೇಳಿ ಕಿರಣ್ ಮಜುಮ್ದಾರ್ ಶಾ ಮತ್ತು ಮೋಹನ್ ದಾಸ್ ಪೈ ಕೇಳಿದ್ದಾರೆ. ಕನ್ನಡಿಗರು ಕೂಡ ಕೌಶಲ್ಯ ಹೊಂದಿದವರು ಆಗ್ತಾರೆ. ಕನ್ನಡಿಗರಿಗೆ ಉದ್ಯೋಗ ನೀಡಿ ಎಂಬ ಕಾನೂನು ಫಾಸ್ಟ್ ಓಡಿಸಿ ಸ್ವಲ್ಪ. ಈ ಮಸೂದೆಯಿಂದ ಸರ್ಕಾರ ಏನು ಸಾಧನೆ ಮಾಡುತ್ತೆ? ನೇಮಕಾತಿ ಸಮಿತಿಯಲ್ಲಿ ಸರ್ಕಾರದ ಪ್ರತಿನಿಧಿ ಇರಬೇಕಂತೆ. ಇಷ್ಟಕ್ಕೂ ನೇಮಕಾತಿ ಸಮಿತಿಯಲ್ಲಿ ಪ್ರತಿನಿಧಿ ಯಾಕೆ ಬೇಕು? ಕಾರ್ಮಿಕ ಇನ್ಸ್ಪೆಕ್ಟರ್ಗಳೆಲ್ಲ ಲಂಚ ತೆಗೆದುಕೊಳ್ತಾರೆ, ರಾಜ್ಯದಲ್ಲಿ ಭ್ರಷ್ಟರಿದ್ದಾರೆ ಅಂತ ಮೋಹನ್ ದಾಸ್ ಪೈ ಕಿಡಿಕಾರ್ತಾರೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಮಸೂದೆ ಬೇಡ, ಅದರ ಬದಲು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ವೆಚ್ಚ ಮಾಡಲಿ, ಕನ್ನಡಿಗರಿಗೆ ಉದ್ಯೋಗಕ್ಕೆ ಸೂಕ್ತ ತರಬೇತಿ ಕೊಡಬೇಕು, ಸರ್ಕಾರ ಕೌಶಲ್ಯ ಅಭಿವೃದ್ಧಿಗೆ ಹೆಚ್ಚಿನ ಹಣ ವೆಚ್ಚ ಮಾಡಲಿ, ಇಂಟರ್ನ್ಶಿಪ್ ಮತ್ತು ಇದಕ್ಕೆ ಹೆಚ್ಚು ಹಣ ಕೊಡಲಿ ಅಂತ ಹೇಳಿದ್ದಾರೆ. ವಿವರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ವಿರೋಧ ವ್ಯಕ್ತಪಡಿಸಿದವರು ಏನು ಹೇಳ್ತಾರೆ? ಈಗ ನಾವು ಅವರನ್ನು ಆಯ್ಕೆ ಮಾಡುವಾಗ ಸರ್ಕಾರದೊಬ್ಬ ಪ್ರತಿನಿಧಿ ಬೇಕಾ? ಅವನಿಗೆ ದುಡ್ಡು ಕೊಟ್ಟು ನಾವು ಭ್ರಷ್ಟಾಚಾರಿಗಳಿದ್ದಾರೆ ಅದರಲ್ಲಿ. ಹೌದು, ನಿಜವಾಗ್ಲೂ ಇದ್ದಾರೆ ಕೆಲವರು, ಅದರಲ್ಲಿ ಎರಡು ಮಾತಿಲ್ಲ. ನೀವು ಇದರ ಬದಲು ಈ ಕಂಡೀಷನ್ ಹಾಕೋದ್ರ ಬದಲು ನೋಡಿ, ಇದು ವೆರಿ ಇಂಪಾರ್ಟೆಂಟ್, ಕನ್ನಡಿಗರಿಗೆ ಸಿಗಬೇಕು. ನಾವು ಯಾವುದನ್ನು ಕೇಳೋದು ಪ್ರತಿ ಸಲ ಕೂಡ ಸಿ ಗ್ರೇಡ್ ಡಿ ಗ್ರೇಡ್, ಸಿ ಗ್ರೇಡ್ ಡಿ ಗ್ರೇಡ್. ಅದೇ ಯಾಕೆ ಸಿ ಗ್ರೇಡ್ ಡಿ ಗ್ರೇಡ್? ಯಾಕೆ ಎ ಗ್ರೇಡ್ ಆಗಬಾರ್ದು? ನೋಡಿ, ಒಂದು ಕೌಶಲ್ಯ ಕೂಡ ಬೇಕು. ಕೌಶಲ್ಯ ಇಲ್ಲದವರಿಗೆ ಮಾತ್ರ ನಾವು ಇದನ್ನು ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಇದು ನನ್ನ ವೈಯಕ್ತಿಕ ನಿಲುವು. ನಾವು ಕನ್ನಡಿಗರಿಗೆ ಉದ್ಯೋಗ ಸಿಗ್ತಾ ಇದೆ ಅನ್ನೋದು ಬಹಳ ಒಳ್ಳೆಯ ವಿಚಾರ. ಆದರೆ ಅದು ಕೇವಲ ಸಿ ಮತ್ತು ಡಿ ಗ್ರೇಡಲ್ಲಿ 100% ಆಗಿರೋಂಗಿರಬಾರ್ದು. ನಮ್ಮಲ್ಲಿ ಕೌಶಲ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ನೋಡಿ, ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ವೆಚ್ಚ ಮಾಡಲಿ. ಹೌದು, ನಾವು ಕೇವಲ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಕನ್ನಡಿಗರದು PUC ಪಾಸ್ ಮಾಡಿರ್ತೀವಿ, ನಮಗೆ ಕೆಲಸ ಬೇಕು. ಡಿಗ್ರಿ ಪಾಸ್ ಮಾಡಿರ್ತೀವಿ, ಕೆಲಸ ಬೇಕು. ನಾವು MBA ಮ್ಯಾನೇಜ್ಮೆಂಟ್ ಮಾಡೋಣ ಅಂತೇಳಿ ಯಾವತ್ತೂ ಆಲೋಚನೆ ಮಾಡೋದೇ ಇಲ್ಲ. ಮಾಡಬೇಕು, ಇದು ಕೌಶಲ್ಯ ಅಂತ ಹೇಳ್ತೀವಿ ನಾವು. ಆಗ ಅಲ್ಲಿ MDನೂ ಆಗ್ಬೋದು, ನೀವು CO ಆಗ್ಬೋದು. ನಮ್ಮಲ್ಲಿರುವಂಥ ಎಲ್ಲ ಆಫೀಸರ್ಸ್ಗಳು ಬೇರೆ ಬೇರೆ ಕಂಪನಿಗಳು, ಆ MD COಗಳು ಬೇರೆ ಯಾವುದೋ ರಾಜ್ಯದವರಾಗಿರ್ತಾರೆ. ಯಾಕೆ? ನಮಗೆ ಎಜುಕೇಷನ್ ಮಾಡೋಕ್ಕೆ ಬರಲ್ವಾ? ಬರುತ್ತೆ, ಅದಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಮನ್ನಾ ಮಾಡ್ಕೋಬೇಕು. ಎರಡನೇದು, ಯಾರು HR ಇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ನೀವು ಯಾವತ್ತು ಬೇಕಿದ್ರೆ ನೋಡಿ, HR ತಮಿಳ್ನಾಡಿನವಾಗಿದ್ದರೆ ತಮಿಳ್ನಾಡಿನವರನ್ನೇ ಕರೆಸ್ತಾನೆ, HR ಆಂಧ್ರದವಾಗಿದ್ದರೆ ಆಂಧ್ರದವರನ್ನೇ ಕರೆಸ್ತಾನೆ, ಕನ್ನಡದವನಾಗಿದ್ದರೆ ಸ್ವಲ್ಪ ಕನ್ನಡದವರನ್ನೇ ಕರೆಸ್ತಾರೆ. ಆದರೆ ನೀವು ಕರೆಸುವಾಗ ಇಲ್ಲ ಸರ್ SLC ಆಗಿದೆ, ಇಲ್ಲ ಸರ್ PUC ಆಗಿದೆ, ನಿಮ್ದು ಯಾವ ಮಣ್ಣಂಗಟ್ಟೆ ಕೆಲಸ ಸಿಗುತ್ತೆ? ನಿಮಗೆ ಕೌಶಲ್ಯ ಅಭಿವೃದ್ಧಿ ಆಗುತ್ತೆ. ಆ MD CO ಹುದ್ದೆಗಳು ನಮಗೆ ಸಿಗಬೇಕು ಅಂತಂದರೆ ನಾವು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ನಾವೇನು ಮಾಡ್ತೀವಿ? ಪ್ರೊಫೆಸರ್ ಆದರೆ ಸಾಕು ಅಂತಿರುತ್ತೆ ನಮಗೆ, MA ಮಾಡಿಬಿಟ್ಟು ಪ್ರೊಫೆಸರ್. ಇದೊಂದು ಮೈಂಡ್ ಸೆಟ್ಟು. ಕೆಲವರಿಗೆ ಪೊಲೀಸ್ ಆಗಬೇಕು ಅಂತಿಲ್ಲ, ಡಿಗ್ರಿ ಆಗಿ ಪೊಲೀಸ್ ಆಗಿಬಿಡೋದು. ನೋ, ಕನ್ನಡಿಗರಾಗಿ ಇಲ್ಲಿ ಉಳಿಬೇಕು ಅಂತಂದರೆ, ಕನ್ನಡ ಉಳಿಬೇಕು ಅಂತಂದರೆ ನಮಗೆ ಈ ಖಾಸಗಿ ವಲಯದಲ್ಲಿ ಬರುವಂತಹ ದೊಡ್ಡ ದೊಡ್ಡ ಉದ್ಯಮಗಳಿಗೆ ನಾವೇ ಮುಖ್ಯಸ್ಥರಾಗಬೇಕು. ಕೇವಲ CD ಗೆ ಮಾತ್ರ ಸೀಮಿತ ಆಗಬೇಡಿ. CD ಗೆ ಮಾಡಿದ್ದಾರೆ 100%, CD ಗೆ ಮಾತ್ರ CD ಗೆ ಏನು ಕ್ಲರ್ಕು, ಆ ಮತ್ತೊಬ್ಬ ಬೇರೆ ರಾಜ್ಯದವನ ಅಂಡರಲ್ಲೇ ಕೆಲಸ ಮಾಡಬೇಕು. ಅದು ಯಾಕೆ ನಮಗೆ? ಇವರು ಹೇಳೋದ್ರಲ್ಲೂ ಕೂಡ ಅರ್ಥ ಇದೆ. ಹಾಗಂತ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಿದ್ದರೆ ಹೇಗೆ ರೀ? ಏನಿದು ಕನ್ನಡಿಗ ಸಾರ್ವಭೌಮ ಮಸೂದೆ? ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ 2024 ಮಂಡನೆ. ಈಗ ಇದಕ್ಕೆ ತಡೆ ಕೊಟ್ಟಿದ್ದಾರೆ. ತಡೆ ಕೊಡೋದಕ್ಕಿಂತ ಮೊದಲು ಮತ್ತು ನಾಳೆ ವಾಪಸ್ ಕೆಲವು ಬದಲಾವಣೆಗಳಾಗಬಹುದು. ವಾಪಸ್ ಪಡೆದಿಲ್ಲ ಇದನ್ನು, ತಡೆ, ಆನ್ ಹೋಲ್ಡ್, ಸ್ವಲ್ಪ ತಡೀರಿ ಅಂತ ಹೇಳಿದ್ದಾರೆ ಅಷ್ಟೇ. ಏನದು? ಹಾಗಿದ್ರೆ ಏನಿದು? ಖಾಸಗಿ ಉದ್ಯಮ ಹಾಗೂ ಕಾರ್ಖಾನೆಗಳು ಇವೆಲ್ಲ ಅನ್ವಯ. ಏನದು? ಆಡಳಿತಾತ್ಮಕ ಉದ್ಯೋಗಗಳಲ್ಲಿ 50% ಮೀಸಲಾತಿ. ಒಂದು ಕಂಪನಿ ಇದ್ದರೆ ಅದರಲ್ಲಿ ಆಡಳಿತಾತ್ಮಕ ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ 50% ಕನ್ನಡಿಗರಿಗೆ ಕೊಡಬೇಕು.
ಎ ಮತ್ತು ಬಿ ಗ್ರೂಪ್ನವರಿಗೆ 50% ಮೀಸಲಾತಿ. ಏನಿರುತ್ತೆ ಅದರಲ್ಲಿ? ವ್ಯವಸ್ಥಾಪಕ, ಸೂಪರ್ವೈಸರ್, ಟೆಕ್ನಿಕಲ್ ಹುದ್ದೆಗೆ 50%. ನೀವು ಯಾವುದೇ ಹುದ್ದೆ ಇಷ್ಟು ಕೆಲಸ ಇದೆಯಪ್ಪ, 100 ಜನರಿಗೆ ಕೆಲಸ ಇದೆ ಅಂತಂದರೆ 50 ಜನ ಕನ್ನಡಿಗರಿರಬೇಕು. ಎಕ್ಸಿಕ್ಯೂಟಿವ್ ಪೋಸ್ಟ್. ಇನ್ನು ಆಡಳಿತೇತರ, ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲ, ತೀರ್ಮಾನ ಕೈಗೊಳ್ಳೋರಲ್ಲ, ಆಡಳಿತೇತರ ಹುದ್ದೆಗಳಲ್ಲಿ 75% ಮೀಸಲಾತಿ ಕೊಡಬೇಕು. 100 ಜನ ಬಂದರೆ 75 ಕನ್ನಡಿಗರು. ಇನ್ನು ಸಿ ಮತ್ತು ಡಿ ಗ್ರೂಪ್ನವರಿಗೆ 75% ಮೀಸಲಾತಿ. ಕ್ಲರ್ಕ್, ಕೌಶಲ್ಯರಹಿತ, ಕೌಶಲ್ಯ ಇರಬೇಕು ಅಂತೇನಿಲ್ಲ, ಎಲ್ಲ ಕೆಲಸಗಳು ಬರುತ್ತೆ. ಕೌಶಲ್ಯರಹಿತ, ಅರೆ ಕೌಶಲ್ಯ ಗುತ್ತಿಗೆ ನೌಕರ ವಗೇರೆ ವಗೇರೆ. ಇನ್ನು ನೆಕ್ಸ್ಟ್, ಮೀಸಲಾತಿಗೆ ಯಾರೆಲ್ಲ ಅರ್ಹರು? ಕರ್ನಾಟಕದಲ್ಲಿ ಹುಟ್ಟಿದವರೆಲ್ಲರೂ ಮೀಸಲಾತಿಗೆ ಅರ್ಹರಾಗಿರ್ತಾರೆ. ಕರ್ನಾಟಕದಲ್ಲಿ 15 ವರ್ಷಗಳಿಂದ ವಾಸಿಸ್ತಿರಬೇಕು. ಕನ್ನಡ ಮಾತಾಡಲು, ಓದಲು, ಬರೆಯಲು ಬರಬೇಕು. ಕನ್ನಡ ಭಾಷೆ ಶಾಲಾ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು. ಇಲ್ಲದಿದ್ದರೆ ಕನ್ನಡ ಪ್ರಾವೀಣ್ಯತೆ ಪರೀಕ್ಷೆಯಲ್ಲಿ ಪಾಸಾಗಬೇಕು ಹಾಗೂ ನೋಡಲ್ ಏಜೆನ್ಸಿ ನಡೆಸುವ ಪರೀಕ್ಷೆಯಲ್ಲಿ ಪಾಸಾಗಬೇಕು. ಇತ್ಯಾದಿಗಳನ್ನು ಕೊಡಲಾಗಿದೆ. ಸ್ಥಳೀಯ ಅಭ್ಯರ್ಥಿ ಇಲ್ಲದಿದ್ದರೆ ಏನು ಮಾಡಬೇಕು? ಈಗ ಒಂದು 100 ಜಾಬ್ ಇದೆ. 100 ಜಾಬಲ್ಲಿ 75% ಅಂತಂದರೆ 75% ಕನ್ನಡದವರು ಇಲ್ಲ, ಬೇರೆಯವರು ಇದ್ದಾರೆ. ನಿಯಮದಷ್ಟು ಸ್ಥಳೀಯ ಅಭ್ಯರ್ಥಿಗಳು ಇಲ್ಲದಿದ್ದರೆ ಏನು ಮಾಡಬೇಕು? ಕಾಯ್ದೆ ನಿಬಂಧನೆಗಳನ್ನು ಸಡಿಲಿಸಲು ಮನವಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ. ನೋಡಿ, ನಾವು ಮಾಡ್ತಾ ಇದ್ದೀವಿ. ಕಂಪನಿಗಳು ರಾಜ್ಯ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬಹುದು. ಆಮೇಲೆ ನಿಯಮ ಉಲ್ಲಂಘನೆ ಮಾಡಿದರೆ ಏನು ಮಾಡಬೇಕು? ಕೈಗಾರಿಕೆ, ಕಾರ್ಖಾನೆ, ಕಂಪನಿ ನಿಯಮ ಉಲ್ಲಂಘಿಸಬಹುದು. ಸಂಸ್ಥೆ ವ್ಯವಸ್ಥಾಪಕರಿಗೆ 10 ರಿಂದ 25 ಸಾವಿರದವರೆಗೆ ದಂಡ ಹಾಗೂ ದಂಡ ಹಾಕಿದ ನಂತರ ನಿಯಮ ಉಲ್ಲಂಘನೆ ಮಾಡಬಾರದು. ನಿಯಮ ಉಲ್ಲಂಘನೆ ಮುಂದುವರೆದರೆ ಮತ್ತಷ್ಟು ದಂಡ ಫಿಕ್ಸ್ ಆಗುತ್ತೆ. ನಂತರ ದಿನಕ್ಕೆ ₹100ವರೆಗೆ ದಂಡ ವಿಸ್ತರಣೆ ಮಾಡಲಾಗುತ್ತೆ. ಇದಕ್ಕೆ ಯಾಕೆ ವಿರೋಧಗಳು ವ್ಯಕ್ತವಾಯಿತು? ಬನ್ನಿ ನೋಡೋಣ. ಇದಕ್ಕೆ ಯಾಕೆ ವಿರೋಧಗಳು ವ್ಯಕ್ತವಾಯಿತು? ಈಗ ನೋಡಿ, ವಿಶೇಷವಾಗಿ ಸಿ ಮತ್ತು ಡಿ ದರ್ಜೆ 100% ಕೊಡಬೇಕು ಅಂತೇಳಿ. ಸಿ ಮತ್ತು ಡಿ ದರ್ಜೆ ಅಂದರೆ ದೊಡ್ಡ ದೊಡ್ಡ ಹುದ್ದೆ ಅಲ್ಲ, ಅದು ಸಣ್ಣ ಪುಟ್ಟ ಹುದ್ದೆಗಳಾಗಿರುತ್ತೆ. ಕ್ಲರ್ಕು, ಮತ್ತೊಂದು ಮಗದೊಂದು, ಇದರಲ್ಲಿ ಕೊಡಬೇಕು. ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಏನು? ಕರ್ನಾಟಕ ರಾಜ್ಯ ಉದ್ಯೋಗ ಕುರಿತು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಉದ್ಯಮಿಗಳಾದ ಮೋಹನ್ ದಾಸ್ ಪೈ, ಕಿರಣ ಮಜುಮ್ದಾರ್ ಶಾ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಎಂದು ಉದ್ಯಮಿ ಮೋಹನ್ ದಾಸ್ ಪೈ ಕಿಡಿಕಾರಿದ್ದಾರೆ. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಇದಾಯಿತು. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಏನು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಕನ್ನಡಿಗರಿಗೆ ಕೆಲಸ ಸಿಗಬೇಕು ಅಂತೇಳಿ ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಸರ್ಕಾರ ತಡೆ ನೀಡಿದೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಗೆ ತಡೆ. ಮೀಸಲಾತಿ ಕಾಯ್ದೆಗೆ ಸರ್ಕಾರದ ತಡೆ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ಖಾಸಗಿ ಉದ್ಯಮದಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ 100% ಮತ್ತು 50 ಮತ್ತು 75%, ಆಡಳಿತಾತ್ಮಕ 50%, ಆಡಳಿತಾತ್ಮಕವಲ್ಲದ 75% ಕೊಡಬೇಕು ಅಂತೇಳಿ, ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ರೀತಿಯಲ್ಲಿ ಕಾಯ್ದೆ ತರೋದಕ್ಕೆ ಸರ್ಕಾರ ಹೊರಟಿತ್ತು. ಅನೇಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಈ ನಡುವೆ ಅದಕ್ಕೆ ಈಗ ಒಂದು ತಡೆಯನ್ನು ನೀಡಿದೆ ರಾಜ್ಯ ಸರ್ಕಾರ. ವಾಪಸ್ಸಲ್ಲ, ತಡೆ ಅಂತಂದರೆ ವಾಪಸ್ ಬರುತ್ತೆ ಇದು ಕಾಯ್ದೆ. ಕೆಲವು ಸಚಿವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ, ಕಾಂಗ್ರೆಸ್ಸಿಗರೇ. ಹಾಗಾಗಿ ಬಹಳ ನಿರೀಕ್ಷೆ ಇತ್ತು ಕನ್ನಡಿಗರಿಗೆ ಕೆಲಸ ಸಿಗತ್ತೆ ಅಂಥೇಳಿ. ಪ್ರಪ್ರಥಮವಾಗಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಕೆಲಸ ಮಾಡಿದಂಥ ಸಿದ್ದರಾಮಯ್ಯನವರು ಕನ್ನಡಿಗರಿಗಾಗಿ ಇದನ್ನು ಮಾಡೇ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಅನೇಕರಿಗಿತ್ತು. ಆದರೆ ಇದಕ್ಕೆ ಅಚಾನಕ್ಕಾಗಿ ತಡೆ ಬಿದ್ದಿದೆ. ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬನ್ನಿ ಹಾಗಿದ್ರೆ